ನಮ್ಮ ಜೊತೆಗೆ ಹಿರಿಯ ಶಾಸಕರಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಒಂದು ಕಡೆಗೆ ಕಾವೇರಿ ನದಿ ನೀರಿನ ಬಿಕ್ಕಟ್ಟು ದಿನೇ ದಿನೇ ಪರಿಸ್ಥಿತಿ ಬದಲಾಗ್ತಾ ಇದೆ. ಒಂದು ಕಡೆಗೆ ಸಮರ್ಥವಾದಂಥ ವಾದವನ್ನು ರಾಜ್ಯ ಸರ್ಕಾರ ಮಂಡಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಈಗ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ನೀರು ಬಿಡಲ್ಲ ಅಂತೇಳಿ. ಜೊತೆಗೆ ತಮಿಳುನಾಡು ಮುಖ್ಯಮಂತ್ರಿ ಅವರು ಬರ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನು ತಾವು ಯಾವ ರೀತಿ ನೋಡ್ತೀರಿ ಸರ್ ಹಿರಿಯ ಶಾಸಕರಾಗಿ? ಈಗ ತಮಿಳುನಾಡು ಮುಖ್ಯಮಂತ್ರಿಗಳು ಸೌಹಾರ್ದಯುತವಾಗಿ ಶಾಂತಿ ಮೂಲಕ ಒಂದು ನಿರ್ಣಯಕ್ಕೆ ಬರಬೇಕು ಅನ್ನೋಂಥದ್ದು ಏನೋ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸರ್ಕಾರ ನಾ ಕೇಳಿದ ಪ್ರಕಾರ ಅವರಿಗೆ ಸಮೀಕ್ಷೆ ಮಾಡಲಿಕ್ಕೂ ಏನೋ ಒಪ್ಕೊಂಡಿದ್ದಾರೆ. ನಾನು ಕೇವಲ ಒಂದು ರಾಜ್ಯದ ಮುಖ್ಯಮಂತ್ರಿ ಮತ್ತೊಂದು ರಾಜ್ಯದ ಪ್ರದೇಶದಲ್ಲಿ ಬಂದು ಸಮೀಕ್ಷೆ ಮಾಡುವಾಗ ಈ ರಾಜ್ಯದವರು ಅಲ್ಲಿ ಹೋಗಿ ಅವರು ಸಮೀಕ್ಷೆ ಮಾಡಬೇಕು. ತಮಿಳುನಾಡಕ್ಕೂ ಹೋಗ್ಬೇಕು ಮುಖ್ಯಮಂತ್ರಿಗಳು. ಯಾಕಂದರೆ ಅವ್ರದ್ದೇ ಪಕ್ಷದ ಶಾಸಕರು ರವಿ ಗಣಿಗ ಅವರು ಮೊನ್ನೆ ಒಂದು ವಿಡಿಯೋ ಹಾಕಿದರು. ಅಲ್ಲಿ ಕಾವೇರಿಗೆ ನಾವು ಬಿಡೋಂಥ ನೀರೆಲ್ಲ ಸಮುದ್ರ ಸೇರ್ತಾ ಇದೆ ಅಂತೇಳಿ. ಮತ್ತು ಅದನ್ನು ಸಮೀಕ್ಷೆ ಆಗಬೇಕಲ್ಲ. ಎರಡೂ ಕಡೆ ನಾವು ಸಮೀಕ್ಷೆಗೆ ಅವಕಾಶ ಕೊಡಬೇಕು. ಬರೀ ಕರ್ನಾಟಕಕ್ಕೆ ಅವಕಾಶ ಕೊಟ್ಟರೆ ತಪ್ಪಿದು. ಅದರ ಬದಲಿ ತಮಿಳುನಾಡಿಗೂ ಕರ್ನಾಟಕ ಮುಖ್ಯಮಂತ್ರಿ, ನಮ್ಮ ಕರ್ನಾಟಕದ ಪಾಪ ದುರ್ದೈವ ನೀರಾವರಿ ಸಚಿವರು ಎಲ್ಲ ಕನಿಷ್ಠ ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಎಲ್ಲ ಹೋಗಿ ಜಂಟಿ ಒಂದು ಇನ್ಸ್ಪೆಕ್ಷನ್ ಮಾಡಲಿ. ನಮ್ಮಲ್ಲಿಗೆ ಏನು ಅವಕಾಶ ಕೊಟ್ಟರೆ ಅಷ್ಟೇ ಪ್ರಮಾಣದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತಮಿಳುನಾಡಿನ ಪ್ರದೇಶದಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಅವಕಾಶ ಕೊಡಬೇಕು. ಮತ್ತು CWC ಅಲ್ಲಿ ಕೆಲವೊಂದು ದಿಲ್ಲಿಯಲ್ಲಿ ಕೂತು ಬೇಕಾಬಿಟ್ಟಿಯಾಗಿ ಆದೇಶ ಮಾಡಬಾರ್ದು. ಅವರು ಸಹ ಒಂದು ಟೀಮ್ ಕಳಿಸ್ಬೇಕು, ನೀರಾವರಿ ತಜ್ಞರು ಕಳಿಸ್ಬೇಕು. ಕರ್ನಾಟಕದಲ್ಲಿ ಎಷ್ಟು ಮಳೆಯಾಗಿದೆ, ಯಾವ್ಯಾವುದು ನೀರಿನ ಪರಿಸ್ಥಿತಿ ಏನಿದೆ, ಅವರು ಮುಂದಿನ ಜೂನ್ವರೆಗೆ ಕುಡಿ ನೀರಿನ ಸಮಸ್ಯೆ ಬಗ್ಗೆ ಆಗಲಿ, ನೀರಾವರಿ ಕೃಷಿ ಬಗ್ಗೆ ಆಗಲಿ ಅಧ್ಯಯನ ಮಾಡಿ ಯಾವಾಗಲೂ ಈ ಡಿಸ್ಟ್ರೆಸ್ ಒಂದು ಇದು ಪರಿಹಾರ ಥರ ಆ ಫಾರ್ಮುಲಾ ಪ್ರಕಾರ ಇವತ್ತು 100 TMC ಕೊರತೆ ಆಗಿದ್ದರೆ ಎರಡೂ ರಾಜ್ಯದ ಏನೋ ಪಾಲಿದೆ ಅದರಲ್ಲಿ 100 TMCಯನ್ನು ಕಡಿತಗೊಳಿಸಿ ಹೊಸ ರೇಷಿಯೋ ಮಾಡಿ ಕೊಡಬೇಕು. ಯಾವಾಗ ಬರಗಾಲ ಇದ್ದಾಗ. ಈ ಅತಿವೃಷ್ಟಿ ಇದ್ದಾಗ ತಾನೇ ಹೋಗ್ತದೆ, ಅದೇನು ಸಮಸ್ಯೆ ಇಲ್ಲ. ಅನಾವೃಷ್ಟಿ ಇದ್ದಾಗ ಮಳೆ ಪ್ರಮಾಣ ನಮ್ಮ ಜಲಾನಯನಗಳಿರುವ ಭರ್ತಿ ಎಷ್ಟಿದೆ, ಎಷ್ಟು ನೀರಿನ ಪ್ರಮಾಣ ಇದೆ, ಅದರ ಆಧಾರದ ಮೇಲೆ ಇವ್ರು ಒಂದು ಪಾಲಿಸಿ ಮಾಡಬೇಕು. ಬಿಟ್ಟು ಬೇಕಾಬಿಟ್ಟಿಯಾಗಿ ನೀವು ಕರ್ನಾಟಕ ಕುಡಿಲಿಕ್ಕೂ ನೀರಿಲ್ಲ ಅಂದ್ರೂ ನಾವು ಆದೇಶ ಮಾಡಿದ್ದೀವಿ, ನೀವು ಮಾಡದೇ ಇದ್ದರೆ ನಿಮ್ಮ ಕಂಟೆಂಪ್ಟ್ ಹಾಕ್ತೀವಿ ಅನ್ನೋ ಧಮಕಿ ಕೊಡುವಂಥ ಕೆಲಸ ಸೆಂಟ್ರಲ್ ವಾಟರ್ ಕಮಿಷನ್ ಬಿಡಬೇಕು. ಇದು ರಾಜ್ಯದ ದೃಷ್ಟಿಯಿಂದ ನಾವು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ನೀವು ಅಲ್ಲಿ ತಮಿಳುನಾಡಿನ ಜಲಾನಯನ ಕಾವೇರಿ ಜಲಾನಯನ ಹೋಗಬೇಕು. ಅಲ್ಲಿ ಅವರೇನೇನು ಲೂಪುಲ್ಸೋದೋ ಅದನ್ನು ಪತ್ತೆ ಹಚ್ಚಿ ನೀವು ಸುಧಾರಣೆ ಮಾಡ್ಕೊರಿ, ನಾವು ಸುಧಾರಣೆ ಮಾಡ್ಕೊತೀವಿ ಅಂತ ಒಂದು ಒಳ್ಳೆಯ ಸಂಧಾನದ ಸೂತ್ರದವನ್ನು ಇವರು ರಚನೆ ಮಾಡಬೇಕು. ಕಾದು ನೋಡಬೇಕು ಪರಿಸ್ಥಿತಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.